ತಿನ್ನೆ. ರೀ ಬನ್ನಿ 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 ತಗೊಳ್ಳಿ ಸ್ವೀಟ್ ತಿನ್ನಿ. ಸ್ವೀಟಾ? ಯಾಕೆ? ನೀವು ಫಸ್ಟ್ ಸ್ವೀಟ್ ತಿನ್ನಿಪ್ಪ, ಒಂದು ಒಳ್ಳೆ ನ್ಯೂಸ್ ಇದೆ ತಗೊಳ್ಳಿ. ಅಯ್ಯೋ ಭಗವಂತ. ಆಯ್ತು. ಈಗ ಹೇಳು, ಏನ್ ಗುಡ್ ನ್ಯೂಸು? ನಮ್ ಭೂಮಿ ಫುಲ್ ಗುಣ ಆಗಿದ್ದಾಳೆ, ರಿಪೋರ್ಟ್ ಬಂತು, ಏನು ತೊಂದ್ರೆ ಇಲ್ಲ ಅಂತ. ಏ ಆದ್ರೆ ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು. ಮೊದ್ಲೇ ಗೊತ್ತಿತ್ತು ಅಂದ್ರೆ ಏನ್ರಿ ಅರ್ಥ? ಹೇಗೆ ಅಂದ್ರೆ ಅವಳು ನನ್ನ ಮಗಳು, ನನಗೆ ಮೊದಲು ಫೋನ್ ಮಾಡೋದು. ಚೆನ್ನಾಗಿದ್ದೀರಾ ನೀವ್ ಅಪ್ಪ ಮಗಳು. ನಾನು ಇಲ್ಲಿ ನಿಮಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಕಾಯ್ತಾ ಇದ್ರೆ ನೀವೆಲ್ಲಾನು ಟುಸ್ ಮಾಡಾಕಿದ್ರಿ. ಹೋಗ್ಲಿ ಬಿಡು ಮಂದಾಕಿನಿ, ಯಾರು ಫಸ್ಟ್ ನ್ಯೂಸ್ ಕೊಟ್ರು ಅನ್ನೋದು ಮುಖ್ಯ ಅಲ್ಲ. ನಮ್ಮ ಮಗಳು ಹುಷಾರಾಗಿದ್ದಾಳೆ, ಅವಳು ಖುಷಿಯಾಗಿರ್ತಾಳೆ ಅನ್ನೋದೇ ಮುಖ್ಯ. ಹೌದ್ರಿ, ಆ ಭಗವಂತ ದೊಡ್ಡವನು. ನಾವು ಮಾಡಿದ ಪೂಜೆ ಪುನಸ್ಕಾರ ಯಾವುದು ವ್ಯರ್ಥ ಆಗಿಲ್ಲ, ಅವನ್ ಫಲ ಕೊಟ್ಬಿಟ್ಟ. ಹೌದು ಮಂದಾಕಿನಿ, ನನಗೆ ಅದೇ ಮುಖ ಕಣ್ಣು ಮುಂದೆ ಬರ್ತಾ ಇತ್ತು, ಸೋತೋಗಿರೋ ಮುಖ. ಆದ್ರೆ ಈಗ ಖುಷಿಯಾಗಿರೋ ನನ್ನ ಮಗಳನ್ನ ನೋಡ್ಬೋದು. ಹೌದು ಹೌದು ಮಾವ, ಅಣ್ಣ ಇಷ್ಟು ಖುಷಿಯಾಗಿರೋದನ್ನ ನನ್ಗೆ ಯಾವತ್ತೂ ನೋಡೇ ಇಲ್ಲ ಗೊತ್ತಾ. ಅದಕ್ಕೆ ರಿಕವರ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಒಂದ್ ಮುಖದಲ್ಲಿ ಅದೇನೋ ಒಂಥರ ನೆಮ್ಮದಿ. ಪಾಪ ಇಷ್ಟು ದಿನ ಅದಕ್ಕೆಷ್ಟು ನೋವು ತಿನ್ನೋ ಏನೋ, ಈಗೆಲ್ಲ ಸರಿ ಆಯ್ತಲ್ಲ, ಅಷ್ಟೇ ಸಾಕು. ಹೌದಮ್ಮ, ನಮ್ಮ ಭೂಮಿ ನಗ್ನಗ್ತಾ ಇರೋದನ್ನ ನೋಡಿದ್ರೆ ಅವ್ರಿಗೆ ತುಂಬಾ ನೆಮ್ಮದಿ ಆಗುತ್ತೆ. ಒಟ್ನಲ್ಲಿ ದೇವರು ಅವ್ರ ಪ್ರೀತಿನ ಉಳಿಸ್ಕೊಟ್ಬಿಟ್ಟ. ರೀ, ನಾಳೆ ಅವಳಿಗಿಷ್ಟ ಆಗೋ ಎಲ್ಲ ತಿಂಡಿಗಳನ್ನೂ ಮಾಡ್ತೀನಿ, ತಗೊಂಡೋಗಿ ಕೊಡ್ಬೇಕು. ಹಾ, ಮಾಡ್ಕೊಡು, ನಾನು ನಾಳೆ ತಗೊಂಡೋಗಿ ಕೊಡ್ತೀನಿ. ನೀವೇನು ಹೋಗಿ ಕೊಟ್ಟು ಬರೋದು? ಮಾಡೋದು ನಾನು, ನೀವು ಹೋಗಿ ಕೊಟ್ಟು ಬರೋದಾ? ನಾನು ಜೊತೆಲಿ ಬರ್ತೀನಿ. ಇಬ್ಬರು ಒಟ್ಟಿಗೆ ಹೋಗೋಣ. ಈ ಸರ್ತಿ ನಗ್ತಾ ಅವ್ರ ಮನೆಗೆ ಹೋಗೋಣ. ಹೌದು, ಜೀವ ಎಲ್ಲಿ? ಅಯ್ಯೋ ಮಾವ, ಅವನು ಈ ನಡುವೆ ಅಂತೂ ತುಂಬಾ ಮೂಡಿ ಆಗ್ಬಿಟ್ಟಿದ್ದಾನೆ. ಯಾವುದಕ್ಕೂ ಸರಿಯಾಗಿ ರೆಸ್ಪಾಂಡೇ ಮಾಡಲ್ಲ. ಹೌದು ರೀ, ಏನಾಯ್ತು ಅಂದ್ರೆ ಏನಿಲ್ಲ ಅಂತಾನೆ, ಏನೋ ಮನ್ಸಲ್ಲಿ ಇಟ್ಕೊಂಡಿರ್ತಾನೆ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಅವನಿಗೆ ಭೂಮಿ ಕಾಕೊಂಡ್ರೆ ತುಂಬಾ ಇಷ್ಟ ಅಲ್ವಾ, ಅದನ್ನೇ ಮನ್ಸು ಕಚ್ಕೊಂಡಿರ್ತಾನಷ್ಟೇ. ಮಾವ, ನೀವೊಂದ್ಸಲಿ ಮಾತಾಡಿ ನೋಡೋಣ, ನಿಮ್ಗೇನಾದ್ರೂ ಹೇಳ್ಬೋದು. ಆಯ್ತು, ನಾನು ಅವನ ಹತ್ರ ಮಾತಾಡ್ತೀನಿ. ದೇವ್ರ ದಯದಿಂದ ನನ್ನ ಮಗಳು ಪೂರ್ತಿ ಗುಣ ಆದ್ಲಲ್ಲ, ಆ ಭಗವಂತನ ಒಂದು ತುಪ್ಪ ದೀಪ ಹಚ್ಬಿಡ್ತಿತ್ತು. ಮಾವ, ಇದೇ ಖುಷಿಲಿ ಇವತ್ತು ಇನ್ನೊಂದು ಸ್ವೀಟ್ ತಿನ್ಬಿಡಿ. ಕೊಡು